ಹೂವಿನಹಡಗಲಿ ತಾಲೂಕು ಹೊಳಲು ಗ್ರಾಮದ ಸೆಂಟ್ ಥಾಮಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಮವಾರ ಅದ್ದೂರಿಯಾಗಿ ಕಲಿಕಾ ಜಾತ್ರೆ ನಡೆಯಿತು. ಹೂವಿನಹಡಗಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ಪೂಜಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಅವರ ಕಲಿಕೆಗೆ ಪ್ರೇರಣೆ ನೀಡುವ ಸೂಕ್ತ ವೇದಿಕೆಯಾಗಿದೆ ಎಂದರು. ನೋಡಿ ಕಲಿ ಮಾಡಿ ಕಲಿ ಎಂಬ ಮಾಹಿತಿಯಂತೆ ಮಕ್ಕಳು ತಾವು ಕ್ರಿಯಾಶೀಲರಾಗಿ ತಯಾರಿಸಿದ ವಿವಿಧ ಬಗೆಯ ಕಲಿಕಾ ಸಾಮಗ್ರಿಗಳು ತುಂಬಾ ಚೆನ್ನಾಗಿ ಮೂಡಿಬಂದಿದ್ದು, ಆ ಬಗ್ಗೆ ಮಕ್ಕಳು ತುಂಬಾ ಚೆನ್ನಾಗಿ ವಿವರಣೆ ನೀಡುವುದು ಇತರೆ ಮಕ್ಕಳಿಗೂ ಕಲಿಯುವ ಪ್ರೋತ್ಸಾಹ ಹೆಚ್ಚಿಸುತ್ತದಲ್ಲದೆ ಮತ್ತಷ್ಟು ಅಕ್ಷರ ಜ್ಞಾನ ಪಡೆದುಕೊಳ್ಳಲು ಅನುಕೂಲವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿಆರ್ಪಿ ಭಾಷಾ ಮಾತನಾಡಿ, ಮಕ್ಕಳಿಗೆ ಕಲಿಕೆ ಬಗ್ಗೆ ಆಸಕ್ತಿ ಹಾಗೂ ಅದರ ಮಹತ್ವವನ್ನು ತಿಳಿಸಿಕೊಡುವ ಕಾರ್ಯಕ್ರಮ ಇದಾಗಿದ್ದು, ಪ್ರತಿ ವರ್ಷ ಈ ಶಾಲೆ ವಿಭಿನ್ನ ಮತ್ತು ವಿನೂತನ ಕಾರ್ಯಕ್ರಮಗಳ ಮೂಲಕ ಶಾಲಾ ಹಿರಿಮೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಎಂದರು. ಶಾಲೆಗೆ ಭೇಟಿ ನೀಡಿದ ಪೋಷಕರು ತಮ್ಮ ಮಕ್ಕಳು ಸ್ವತಃ ತಾವೇ ವಿವಿಧ ಕಲಿಕಾ ಮಾದರಿಗಳನ್ನು ತಯಾರಿಸಿ ಆ ಬಗ್ಗೆ ಅತ್ಯಂತ ಸೊಗಸಾಗಿ ವಿವರಿಸಿದ ರೀತಿಯನ್ನು ಕಂಡು ಉತ್ಸಾಹಿತರಾಗದಲ್ಲದೆ, ನಾವು ಮಕ್ಕಳನ್ನು ಕಲಿಯಲು ಶಾಲೆಗೆ ಕಳಿಸಿದ ನಮಗೆ ಇಂದು ಮಕ್ಕಳು ನಮಗೆ ಹೇಳಿದ್ದು ಕೇಳಿ ಮರೆತಿರುವ ಎಷ್ಟೋ ವಿಷಯಗಳನ್ನು ಮತ್ತೆ ಇಂದು ತಿಳಿದುಕೊಳ್ಳಲು ಅನುಕೂಲವಾಯಿತು ಎಂದರು. ಕಾರ್ಯಕ್ರಮದಲ್ಲಿ ಕಿರಿಯ ವರ್ಗದ ಮಕ್ಕಳು ಸೇರಿದಂತೆ ಹಿರಿಯ ವರ್ಗದ ನೂರಾರು ಮಕ್ಕಳು ಭಾಗವಹಿಸಿ ಸ್ವರಗಳು, ವ್ಯಂಜನಗಳು, ಆರೋಗ್ಯಕ್ಕೆ ಮಾರಕ ವಸ್ತುಗಳು ಮತ್ತು ಆರೋಗ್ಯಕ್ಕೆ ಉತ್ತಮ ಆಹಾರಗಳು ಸೇರಿದಂತೆ ಅನೇಕ ಬಗೆಯ ಕಲಿಕಾ ವಸ್ತುಗಳನ್ನು ತಯಾರಿಸಿ ವಿವರಿಸುವಲ್ಲಿ ಯಶಸ್ವಿಯಾದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನಬಸಪ್ಪ ಗುಡಗೋರ, ಸಂಸ್ಥೆಯ ಅಧ್ಯಕ್ಷ ಶ್ವೇತಾ ಜೆ, ಕಾರ್ಯದರ್ಶಿ ಪಿಬಿ ಹಾವನೂರ್ ಸೇರಿದಂತೆ ಶಿಕ್ಷಕರು ಮತ್ತು ಪೋಷಕರು ಪಾಲ್ಗೊಂಡಿದ್ದರು. Seven tens, 5 1 7.